ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ಕಡೆ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯನಿಗೆ ಬ್ಯಾಕ್ ಟು ಬ್ಯಾಕ್ ಕಾನೂನು ಸಂಕಷ್ಟ ಎದುರಾಗ್ತಾ ಇದೆ. ಸೌಜನ್ಯ ಪ್ರಕರಣದಲ್ಲೂ ಚಿನ್ನನನ್ನ ಬಂಧನ ಮಾಡುವ ಸಾಧ್ಯತೆ ಇದೆ. ಸೌಜನ್ಯ ಶವ ತಗೊಂಡು ಹೋಗಿದ್ದನ್ನ ನೋಡಿದ್ದೆ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನವೊಂದರಲ್ಲಿ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನಯ್ಯನ ವಿಚಾರಣೆ ನಡೆಸುವಂತೆ ನಿನ್ನೆ ಸೌಜನ್ಯ ತಾಯಿ ಕುಸುಮಾವತಿ ದೂರನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹಾಜರಾಗಿ ದೂರನ್ನ ನೀಡಿದ್ದಾರೆ ಕುಸುಮಾವತಿ. ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚಿನ್ನಯ್ಯನನ್ನ ನಾರ್ಕೋ ಪರೀಕ್ಷೆಗೆ ಒಳಪಡಿಸೋಕ್ಕೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇತ್ತೀಚೆಗೆ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡಂತಹ ನಂತರದಲ್ಲಿ ಆತನ ಬಂಧನದ ನಂತರದಲ್ಲಿ ಇವರು ಮೊದಲೇ ರೆಕಾರ್ಡ್ ಮಾಡಿದಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆದವು, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಪ್ಲೋಡ್ ಆದವು. ಅದರಲ್ಲಿ ಡಿಟಾಕ್ಸ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ಗೆ ಈ ಚಿನ್ನಯ್ಯ ಕೊಟ್ಟಂತಹ ಸ್ಟೇಟ್ಮೆಂಟ್, ಆತ ಕೊಟ್ಟಂತಹ ದೂರಿನಲ್ಲಿ ಎಲ್ಲೂ ಕೂಡ ಆತ ಸೌಜನ್ಯ ಕೇಸ್ನ ಬಗ್ಗೆ ಉಲ್ಲೇಖ ಮಾಡಿರಲಿಲ್ಲ. ಆದರೆ ಈ ಸಂದರ್ಶನದ ಸಂದರ್ಭದಲ್ಲಿ ಸೌಜನ್ಯ ಕೇಸ್ನ ವಿಚಾರವಾಗಿಯೇ ಎಲ್ಲಿ ಸತ್ಯವನ್ನ ನಾನು ಬಾಯಿ ಬಿಡ್ತೀನೋ ಅನ್ನೋ ಕಾರಣಕ್ಕಾಗಿ ನನ್ನನ್ನ 2014ರಲ್ಲಿ ಧರ್ಮಸ್ಥಳದಿಂದ ಓಡಿಸಿದ್ರು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದ. ಅದಕ್ಕೂ ಮೊದಲು ತಾನು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಆತ ಹೇಳಿದ್ದೇ ಬೇರೆ, ಜೀವ ಭಯದಿಂದ ನಾನೇ ಓಡ್ ಹೋದೆ ಅಂತ ಹೇಳಿದ್ದ. ಈ ಸಂದರ್ಶನದಲ್ಲಿ ಇಲ್ಲ, ಧರ್ಮಸ್ಥಳದವರೇ ಓಡಿಸಿದ್ರು, ಯಾಕಂದ್ರೆ ಸೌಜನ್ಯ ಸತ್ಯವನ್ನ ನಾನು ಬಾಯಿ ಬಿಡಬಾರ್ದು ಅನ್ನುವಂತಹ ಕಾರಣಕ್ಕೆ ಅಂತ ಹೇಳಿದ್ದ. ಈಗ ಆ ವಿಚಾರವನ್ನೇ ಉಲ್ಲೇಖ ಮಾಡಿ ಸೌಜನ್ಯ ತಾಯಿ ಪತ್ರವನ್ನ ಬರೆದಿದ್ದಾರೆ, ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ದೂರ್ನಲ್ಲಿ ಹೇಳಿದ್ದೊಂದು, ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ಈ ಚಿನ್ನಯ್ಯ ಹೇಳಿದ್ದು ಮತ್ತೊಂದು. ಹಾಗೆ ಹೇಳಿದ್ದೇ ಈಗ ಆತನಿಗೆ ಮತ್ತೊಂದು ಕಾನೂನು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದೆ. ಸೌಜನ್ಯ ತಾಯಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ವಿಚಾರಗಳನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ, ಮುಂದೆ ಏನೇನು ಆಗಬಹುದು ಅಂತ ಹೇಳಿ ಪರೀಕ್ಷಿತ್. ಖಂಡಿತ ವಿದ್ಯಾಶ್ರೀ, ಸದ್ಯಕ್ಕೆ ಏನು ಯೂಟ್ಯೂಬ್ ನಲ್ಲಿ ಒಂದು ಚಾನಲ್ ಅಲ್ಲಿ ಆತ ಸೌಜನ್ಯ ಏನು ಶವವನ್ನ ತೆಗೆದುಕೊಂಡು ಹೋಗ್ತಾರೆ ನೋಡಿದ್ದೇನೋ ಅಂತ ಹೇಳಿದ್ದಾನೆ. ಆ ಹಿನ್ನೆಲೆಯಲ್ಲಿ ಈಗ ಕುಸುಮಾವತಿ ಸೌಜನ್ಯ ತಾಯಿ ಇದ್ದಾರೆ, ಅವರಿಗೆ ದೂರ ನೀಡಿರುವಂಥದ್ದು. ಆತ ಹೇಳಿಕೆ ಮೇಲೆ ತನಿಖೆ ನಡೆಸಿ ಅಂತ ಹೇಳಿಕೆ ನೀಡಿದ್ದಾರೆ. ಹಾಗಾಗಿ ಸದ್ಯ ಆ ತನಿಖೆ ಮೇಲೆ, ಆ ಹೇಳಿಕೆ ಮೇಲೆ ಈಗ ತನಿಖೆ ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಸದ್ಯ ಏನು ಬುರುಡೆ ರಸದ ಬಗ್ಗೆ ವಿಚಾರಣೆ ಸದ್ಯಕ್ಕೆ ಆಗ್ತಾ ಇದೆ, ಮತ್ತೆ ಇನ್ನಿತರ ವಿಚಾರ ಬಗ್ಗೆ ಈಗ ತನಿಖೆ ನಡೆದ ಇರುವಂತದ್ದು. ಸದ್ಯ ಇದರ ಬಳಿಕ ಈಗ ಆ ವಿಚಾರ ಕೂಡ ಈಗ ಇವನ ತನಗೆ ಬರುವಂತದ್ದು. ಸದ್ಯ ದೂರನ್ನ ಸ್ವೀಕರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮುಂದಿನ ದಿನಗಳಲ್ಲಿ ಈಗ ಮತ್ತೆ ಆತನಿಗೆ ಮತ್ತೆ ಪ್ರಾರಂಭ ಆಗುವಂತದ್ದು. ಸದ್ಯ ಬುರುಡೆ ದಾಸ ಏನಿದ್ದಾನೆ ಚೆನ್ನಯ್ಯ, ಆತನಿಗೆ ಮತ್ತೆ ಸಂಕಷ್ಟ ಎದುರಾಗಿರುವಂತದ್ದು. ಜಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.